ಗೊಲ್ಯಾತನು ಬೀಳತಕ್ಕಂಥ ಒಂದು ಸಮಯ ಇದಾಗಿದೆ. ನಾವು ಯಾವಾಗ ಹೆಚ್ಚಾಗಿ ಪ್ರಾರ್ಥನೆ ಇರ್ತೀವೋ, ಉಪವಾಸದಲ್ಲಿರ್ತೀವೋ, ನಿಮಗೆ ಗೊತ್ತಾಗಲ್ಲ. ಆತ್ಮಿಕ ಮಂಡಲದಲ್ಲಿ ನಿಮ್ಮ ಕಣ್ಣು ತೆರೆಯಲ್ಪಟ್ಟಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಗೊಲ್ಯಾತನು ಯಾವ ರೀತಿಯಾಗಿ ನಿಮ್ಮ ಮುಂದೆಗಡೆ ಗೊಲ್ಯಾತನ ದೇವರು ಬೀಳಿಸಲಿಕ್ಕೆ ಹೋಗ್ತಾರೆ ಎಂಬುದಾಗಿ ನಿಮಗೆ ಗೊತ್ತಾಗಲ್ಲ. ದೇವರು ಕಾರ್ಯ ಮಾಡುವಾಗಲೇ ಏನಾಗ್ತಂದ್ರೆ, ಕಾರ್ಯ ಮಾಡಿದ ಆದ್ಮೇಲೆ ಏನಾಗುತ್ತಂದ್ರೆ, ಅಲ್ಲೆಲೂಯ್ಯ, ಆ ಗೊಲ್ಯಾತನು ಬಿದ್ದಿರೋದು ನಿಮ್ಮ ಜೀವಿತಕ್ಕೆ ಗೊತ್ತಾಗುತ್ತೆ. ಈ ಸಮಯ ನಮ್ಮ ಮುಂದೆಗಡೆ ದೇವರು ಗೊಲ್ಯಾತನ ಬೀಳಿಸಲಿಕ್ಕಿರತಕ್ಕಂತ ಒಂದು ಸಮಯವಾಗಿದೆ. ಅಲ್ಲೆಲೂಯ್ಯ. ದಾವೀದನ ನೋಡಿ ಶತ್ರುವಾಗಿ ಬರ್ತಿರತಕ್ಕಂತ ಆ ಚಿಯೋನ್ ಕೋಟೆನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಬರ್ತಾನೆ. ಆ ಒಂದು ಚಿಯೋನ್ ಕೋಟೆನ ತನ್ನ ಕೈವಶ ಮಾಡಿಕೊಂಡಿರತಕ್ಕಂತ ಅದೇ ಸ್ಥಳದಲ್ಲಿ ವಾಸ ಮಾಡತಕ್ಕಂತ ಯೆಬೂಸಿಯ ಶಕ್ತಿ ದಾವೀದನನ್ನು ನೋಡಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನೀನು ಈ ಸ್ಥಳವನ್ನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ದೇವರು ಬೈಬಲ್ ಹೇಳುತ್ತೆ, ದಾವೀದನಿಗೆ ಶಕ್ತಿನ ಅಭಿಷೇಕವನ್ನ ಕೊಟ್ಟು ಯಾವ ಶಕ್ತಿ ಅವನನ್ನ ಆ ಸ್ಥಳವನ್ನ ಕೈವಶ ಮಾಡ್ಕೊಳಕ್ ಆಗೋದಿಲ್ಲ, ಸ್ವಾಧೀನ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ದು, ಅದೇ ಸ್ಥಳವನ್ನ ಆ ದಾವೀದನು ಸ್ವಾಧೀನ ಪಡಿಸಿಕೊಳ್ಳುವ ಹಾಗೆ, ಆ ಒಂದು ಚಿಯೋನ್ ಕೋಟೆಗೆ ದಾವೀದನ ನಗರ ಎಂಬುದಾಗಿ ಹೆಸರಿಡುವ ಹಾಗೆ, ದಾವೀದನ ಸಿಂಹ ದಾವೀದನ ಅಧಿಕಾರದ ಸಿಂಹಾಸನವನ್ನ ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ದೇವರು ಸಹಾಯ ಮಾಡುವುದರಿಂದಾಗಿ. ಈ ಮುಂಚಾನೆಗಳಲ್ಲಿ ಶತ್ರು ಹೇಳ್ತಕ್ಕಂಥ ಸುಳ್ಳಿನ ಮಾತನ್ನ ಕೇಳಲಿಕ್ಕೆ ಹೋಗ್ಬಾರ್ದು. ಶತ್ರು ಹೇಳ್ತಕ್ಕಂಥ ಮಾತನ್ನ ಕೇಳಿ ಅವನೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅವನು ನಿಸ್ಸಾರವಾಗಿರ್ತಕ್ಕಂಥ ಕಾರ್ಯ ನಮ್ಮ ಜೀವಿತದಲ್ಲಿ ನಾವು ಜಯಿಸಿ ಗೆದ್ದು ಬಂದಿರತಕ್ಕಂಥ ಒಂದು ಕಾರ್ಯವನ್ನ ತೆಗೆದುಕೊಂಡು ಬಂದು ಮತ್ತೆ ತೋರಿಸಿ ಹೇಳ್ತಾನೆ ಏನಂತಂದ್ರೆ, ನಿನ್ ಕೈಲಿ ಇದು ಸಾಧ್ಯ ಇಲ್ಲ. ಅಲ್ಲೆಲೂಯ್ಯ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಏನಾಗಲ್ಲ ಅಂತಂದ್ರೆ, ಈ ವಿಷಯವನ್ನ ನೀನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ಮುಂಚಾನೆಗಳಲ್ಲಿ ದೇವರು ನಮ್ಮೆಲ್ಲರ ನೋಡಿ ಏನನ್ನ ಹೇಳ್ತಿದ್ರೆ, ದಾವೀದನು ಹೋಗಿ ಚಿಯೋನ್ ಕೋಟೆಯನ್ನು ಸ್ವಾಧೀನ ಪಡಿಸಿಕೊಂಡ ಹಾಗೆ ನಾವು ದೇವ ಸಮ್ಮುಖದಲ್ಲಿ, ಅಲ್ಲೆಲೂಯ್ಯ, ಈ ಒಂದು ಆಲೋಚನೆ ಹೇಳುವಾಗ ದೇವರು ನನಗೆ ಈ ರೀತಿಯಾಗಿ ಹೇಳ್ತಿದ್ದಾರೆ, ನಮಗೆ ಸಂಬಂಧಪಟ್ಟಿರುವಂತದನ್ನ ಶತ್ರುವಿನ ಕೈವಶ ಇರೋದಾದ್ರೆ, ಅಲ್ಲೆಲೂಯ್ಯ, ಚಿಯೋನ್ ಕೋಟೆ ಅಂತಕ್ಕಂಥದ್ದು ಯೆಬೂಸಿಯರ ಕೈಯಲ್ಲಿ ಇರಬೇಕಾದದ್ದಲ್ಲ. ದೇವರು ದಾವೀದನಿಗೆ ವಾಗ್ದಾನ ಮಾಡಿದ್ದಾರೆ ಏನಂತಂದ್ರೆ, ನಾನು ನಿನಗೆ ಅದನ್ನ ಕೊಡ್ತೇನೆ ಎಂಬುದಾಗಿ. ಅಂದ್ರೆ ನಮಗೆ ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿರುವಂತದನ್ನ ಶತ್ರು ಕೈಯಲ್ಲಿ ಅದು ಇರೋದಾದ್ರೆ, ನಮಗೆ ಸಲ್ಲಬೇಕಾದದ್ದು ಶತ್ರುವಿನ ಕೈಯಲ್ಲಿ ಇರೋದಾದ್ರೆ, ದೇವರು ಹೇಳ್ತಾರೆ, ದಾವೀದನು ಹೋಗಿ ಯುದ್ಧ ಮಾಡಿ ಯಾವ ಪ್ರಕಾರವಾಗಿ ಅದನ್ನ ಬಿಡಿಸಿಕೊಂಡನೋ, ಯಾವ ಪ್ರಕಾರವಾಗಿ ಅದನ್ನ ಸ್ವಾಧೀನ ಮಾಡಿಕೊಂಡನೋ, ಆ ಪ್ರಕಾರವಾಗಿ ನಾವು ಸ್ವಾಧೀನ ಮಾಡ್ಕೊಳ್ಬೇಕೆಂಬುದಾಗಿ, ದಾವೀದನಿಗೆ ಅದನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಅದೇ ದೇವರು ನಮಗೆ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ. ಅಲ್ಲೆಲೂಯ್ಯ. ಆ ಚಿಯೋನ್ ಕೋಟೆಗೆ ಇರತಕ್ಕಂತ ಯೆಬೂಸಿಯರು ಎಂಬುದಾಗಿ ಒಂದು ಮಾತನ್ನ ಬರೀತಲ್ಲ, ಆ ಜನಾಂಗದವರು ಯಾರೆಂಬುದಾಗಿ ಕೆಲವು ನಿಮಿಷಗಳ ನೋಡ. ಅವರ ಚರಿತ್ರೆ ಏನು, ಅವ್ರು ಎಲ್ಲಿಂದ ಬಂದವರು, ಅವ್ರು ಯಾವ ಅಂಶಕ್ಕೆ ಸಂಬಂಧಪಟ್ಟವರು, ಅವ್ರು ಯಾರು ಅಂತ ನಾವು ಬೈಬಲ್ ನ ಕೇಳೋದಂದ್ರೆ, ಬೈಬಲ್ ಹೇಳುತ್ತೆ ಯೆಬೂಸಿಯರು ಯಾರು ಅಂತಂದ್ರೆ, ಒಬ್ಬ ವ್ಯಕ್ತಿ ದೇವರು ಉಂಟು ಮಾಡಿದಂತ ಸೃಷ್ಟಿಯ ಒಂದು ಕಾರ್ಯಕ್ರಮದಲ್ಲಿ ಒಂದು ವ್ಯಕ್ತಿನ 8 ಜನರನ್ನ ಕಳಿಸಿ ಅವರು ನಾವೇ ಒಳಗಡೆ ಸೇವೆ ಮಾಡಿ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಜಲಪ್ರಳಯ ಬರಂಗೆ ಮಾಡಿ ಆ 8 ಜನರನ್ನ ಮಾತ್ರನೇ ಆ ವ್ಯಕ್ತಿಯ ಕುಟುಂಬವನ್ನ ಮಾತ್ರನೇ ದೇವರೇ ಮಾಡ್ತಾರೆ ಸೇವೆ ಮಾಡಿ ಮತ್ತೆ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಆ ವ್ಯಕ್ತಿಯ ಹೆಸರೇ ನೋಹನ ಎಂಬುದಾಗಿ. ಅಲ್ಲೆಲೂಯ್ಯ. ಆ ನೋಹನಿಗೆ 3 ಜನ ಮಕ್ಕಳು ಇರ್ತಾರೆ. 3 ಜನರ ಹೆಸರೇನು? ಶೇಮ್, ಹಾಮ್, ಯಾಫೆತ್ ಎಂಬುದಾಗಿ. ಅಲ್ಲೆಲೂಯ್ಯ. ಶೇಮ್, ಹಾಮ್, ಯಾಫೆತ್ ಎಂಬುದಾಗಿ ಆ 3 ಜನ ಮಕ್ಕಳಲ್ಲಿ ಎರಡನೇವನಾಗಿರತಕ್ಕಂತ ಹಾಮ್ ಎಂಬುದಾಗಿ ವ್ಯಕ್ತಿನಲ್ಲ, ಇವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರು ಕಾನಾನ್ ಎಂಬುದಾಗಿ. ಅಲ್ಲೆಲೂಯ್ಯ. ಆ ಕಾನಾನಿನ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ತಲೆಮಾರು ಯಾರು ಅಂತಂದ್ರೆ ಈ ಯೆಬೂಸಿಯರಾಗಿದ್ದಾರೆ. ಹಾಮು ಯಾರು ಎಂಬುದಾಗಿ ನಾವು ಬೈಬಲ್ ಕೇಳುವಾಗ, ಅಪ್ಪ ಹೋಗಿ ದ್ರಾಕ್ಷಿ ತೋಟವನ್ನ ಮಾಡಿ ಏನ್ ಮಾಡ್ತಾರೆ, ಕುಡಿದು ಹೋಗಿ ಅವನು ನಗ್ನಾಗಿ ಮಲಗಿದಾಗ ಹೋಗ್ಬಿಟ್ಟು ಅದನ್ನ ನೋಡಿ ತನ್ನ ಅಣ್ಣಂದರಿಗೆ ತಿಳಿಯಪಡಿಸಿದವರು ಹಾಮ್ ಆಗಿದ್ದಾನೆ. ಅಲ್ಲೆಲೂಯ್ಯ. ಆ ಹಾಮನ ಮಗನೇ ಏನಾಗಿದ್ದಾರೆ, ಕಾನಾನು. ಆ ಕಾನಾನಿನ ನೆಕ್ಸ್ಟ್ ತಲೆಮಾರು ಏನಾಗಿದೆ ಅಂತಂದ್ರೆ ಈ ಯೆಬೂಸಿಯರಾಗಿದ್ದಾರೆ. ಅಂದ್ರೆ ತಂದೆಯ ಒಂದು ನಗ್ನತನ ನೋಡಿ ದೇವರ ಚಿತ್ತದಿಂದ ಹಾಗೆ ಜೀವಿಸಿರತಕ್ಕಂತ ಆ ಯೆಬೂಸಿಯರ ಕೈಯಲ್ಲಿ, ಅಲ್ಲೆಲೂಯ್ಯ, ಈ ಒಂದು ಚಿಯೋನ್ ಕೋಟೆ ಇರುವಂತದ್ದು ದೇವರ ಚಿತ್ತ ಅಲ್ಲ. ಆ ಚಿಯೋನ್ ಕೋಟೆನ ಏನ್ ಮಾಡ್ಬೇಕಂದ್ರೆ, ದೇವರ ಅಭಿಷಕ್ತನಾಗಿರ್ತಕ್ಕಂಥ ದಾವೀದನು ಬಿಡಿಸಿಕೊಂಡು ಏನ್ ಮಾಡ್ಬೇಕಂದ್ರೆ ಅದನ್ನ ಯೆರೂಸಲೇಮಿನೊಟ್ಟಿಗೆ ಸೇರಿಸಿ ಕಟ್ಟಬೇಕಾಗ್ತದೆ. ಯಾಕೆ ಅದನ್ನ ಕಟ್ಟಿದ್ರೆ ಎಂಬುದಾಗಿ ನಾವು ಮುಂದಿನ ಆಲೋಚನೆ ನೋಡೋಣ. ಆದ್ರೆ ದೇವರು ಇವತ್ತು ನಮ್ಗೆ ಹೇಳ್ತಿರೋದು ಏನಂತಂದ್ರೆ, ಅಲ್ಲಿಯ ದೇವರ ಅಭಿಷಕ್ತರ ಕೈಗೆ ಬರಬೇಕಾದಂತ ಪಟ್ಟಣ ಶತ್ರುವಿನ ಕೈಯಲ್ಲಿದೆ. ಆಲೋಚನೆ ಮಾಡಿ, ದೇವರ ಅಭಿಷಕ್ತರ ಕೈಗೆ ಬರಬೇಕಾದಂತ ಒಂದು ಸ್ಥಳಗಳು, ಪಟ್ಟಣಗಳು ಶತ್ರುವಿನ ವಶವಿದೆ. ನಿಮಗೆ ಸಂಬಂಧಪಟ್ಟಂತ ಪಟ್ಟಣಗಳು ಶತ್ರುವಿನ ಕೈಯಲ್ಲಿದೆ, ನಿಮಗೆ ಸಂಬಂಧಪಟ್ಟಂತ ಸ್ಥಳಗಳು ಶತ್ರುವಿನ ವಶ ಇದೆ. ಆದ್ರೆ ದಾವೀದನಿಗೆ ಅದನ್ನ ಆ ಒಂದು ಸ್ಥಳವನ್ನ ಪಡೆದುಕೊಳ್ಳುವ ಹಾಗೆ ಸಹಾಯ ಮಾಡಿದ ದೇವರು ನಮ್ಮ ಜೀವಿತಕ್ಕೂ ಕೂಡ ಅದೇ ರೀತಿಯಾಗಿ ಸಹಾಯ ಮಾಡಲಿ ಎಂಬುದಾಗಿ 2 ಪೂರ್ವಕಾಲ 3ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿ. 2 ಪೂರ್ವಕಾಲ 3ನೇ ಅಧ್ಯಾಯದ 2 ಪೂರ್ವಕಾಲ
ಮೂರನೇ ಅಧ್ಯಾಯ ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಅಲ್ಲೆಲೂಯಾ. ಬೈಬಲ್ ಹೇಳುತ್ತೆ ದಾವೀದನಿಗೆ ಏನಾಯ್ತು ಅಂದ್ರೆ ಅವನು ಹೋಗಿ ಚಿಯೋನ್ ಕೋಟೆಯನ್ನ ಪಡಿಸಿಕೊಂಡನಂತ ಮಾತ್ರ ಹೇಳುತ್ತೆ. ಆದ್ರೆ ಯೆರೂಸಲೇಮಿನೊಟ್ಟಿಗೆ ಹೋಗಿ ಅದನ್ನ ಸೇರಿಸಿ ಕಟ್ಟಬೇಕಾದ್ರೆ ಚಿಯೋನ್ ಕೋಟೆ ಅಲ್ಲ, ಅದರ ಜೊತೆಲಿ ಮೋರಿಯಾ ಬೆಟ್ಟವನ್ನ ಕೂಡ ಏನ್ ಮಾಡ್ಬೇಕು, ಅವರು ಸ್ವಾಧೀನಪಡಿಸಿಕೊಳ್ಬೇಕು. ಆದ್ರೆ ದಾವೀದನು ಬದುಕಿದ ಕಾಲದಲ್ಲಿ ಏನಾಗಿಲ್ಲ ಅಂತಂದ್ರೆ ಅವರು ಚಿಯೋನ್ ಕೋಟೆನ ಮಾತ್ರನೇ ಅವ್ರಿಗೆ ಹಿಡಿದುಕೊಳ್ಳಿಕ್ಕೆ ಅವ್ರಿಗೆ ಆಯ್ತೆ ಹೊರತು ಅವರಿಗೆ ಮೋರಿಯಾ ಬೆಟ್ಟವನ್ನು ಏನ್ ಮಾಡಕ್ ಆಗ್ಲಿಲ್ಲ, ಅವ್ರಿಗೆ ವಶಪಡಿಸಿಕೊಳ್ಳಿಕ್ಕೆ ಆಗಿಲ್ಲ. ಅವಾಗ ಏನೊಂದ್ಸರಿ ಓದಿ ಇದಾದ್ರೆ ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಅಲ್ಲೆಲೂಯಾ. ಅಂದ್ರೆ ಯೆರೂಸಲೇಮಿನೊಟ್ಟಿಗೆ ಅಲ್ಲೆಲೂಯಾ ಚಿಯೋನ್ ಕೋಟೆ ಮಾತ್ರನೇ ಸೇರಿಸಿ ಕಟ್ಟಕ್ಕಾಗಲ್ಲ, ಅದಕ್ಕೆ ಮೋರಿಯಾ ಬೆಟ್ಟವನ್ನ ಕೂಡ ಸೇರಿಸಬೇಕು. ದಾವೀದನು ಅಲ್ಲೆಲೂಯಾ ಚಿಯೋನ್ ಕೋಟೆನ ಸ್ವಾಧೀನ ಪಡಿಸಿಕೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ದೇವರು ಸೊಲೊಮೋನನ ಎದ್ದೇಳಿಸ್ತಾರೆ. ಸೊಲೊಮೋನನ ಎದ್ದೇಳಿಸಿ ಏನ್ ಮಾಡ್ತಾ ಇರ್ತಾರೆ, ತನ್ನ ತಂದೆಯ ಕೈಯಲ್ಲಿ ಸ್ವಾಧೀನ ಮಾಡಿಕೊಳ್ಳಕ್ ಆಗದೆ ಇರತಕ್ಕಂತ ಮೋರಿಯಾ ಬೆಟ್ಟವನ್ನ ನೆಕ್ಸ್ಟ್ ಜನರೇಷನ್ ಆಗಿರತಕ್ಕಂತ ಮುಂದಿನ ತಲೆಮಾರು ಆಗಿರತಕ್ಕಂತ ಸೊಲೊಮೋನನ ಮುಖಾಂತರವಾಗಿ ದೇವರು ಏನ್ ಮಾಡ್ತಾರೆ, ಅದನ್ನ ಹಿಡಿದುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ದೇವ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ನಮ್ಮಿಂದ ಆಗದೆ ಇರುವಂತದನ್ನ ಮುಂದಿನ ತಲೆಮಾರಲ್ಲಿ ನಮ್ಮ ಮಕ್ಕಳ ಜೀವಿತವಾಗಿರ್ಬೋದು, ನಮ್ಮ ಮುಂದೆ ಬರ್ತಕ್ಕಂಥ ಮೊಮ್ಮಕ್ಕಳ ಜೀವಿತವಾಗಿರ್ಬೋದು, ನನ್ನ ಕೈಯಲ್ಲಿ ಆಗದೆ ಇರೋದನ್ನ ದೇವ್ರೆ ಅವರು ಸಾಧನೆ ಮಾಡೋದನ್ನ ನಾವು ನೋಡ್ಬೇಕೆಂಬುದಾಗಿ. ಅಲ್ಲೆಲೂಯಾ. ದಾವೀದನ ನಂತರ ಸೊಲೊಮೋನನು ಬಂದು ಅದನ್ನ ಹಿಡಿದುಕೊಂಡು ಅಲ್ಲೆಲೂಯಾ ಆ ಭಕ್ತನು ದೇವರಿಗೆ ಅಲ್ಲ ಆಲಯವನ್ನ ಕಟ್ಟಿದ ಹಾಗೆ ದೇವರು ಈ ಮುಂಚಾನೆ ವೇಳೆಯಲ್ಲಿ ನಮಗೆ ಅದೇ ರೀತಿಯಾಗಿ ಸಹಾಯ ಮಾಡಬೇಕು. ಏನಂತಂದ್ರೆ ಅಲ್ಲೆಲೂಯಾ ಶತ್ರುವಿನ ಶಕ್ತಿ ಏನ್ ಮಾಡುತ್ತಂದ್ರೆ ಅಲ್ಲಿ ಯೆಬೂಸ್ಯರು ಹೇಳಿದ್ರಲ್ಲ ದಾವೀದನಿಗೆ, ನೀನು ಈ ಪಟ್ಟಣವನ್ನು ಏನ್ ಮಾಡಕ್ಕಾಗಲ್ಲ, ನೀನು ಈ ಕೋಟೆನ ಸ್ವಾಧೀನ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ದೇವರು ಅವನಿಗೆ ಸಹಾಯ ಮಾಡಿದ್ರು. ಇಲ್ಲಿ ಸೊಲೊಮೋನನು ಹೋಗುವಾಗ, ದಾವೀದನು ಹೋಗುವಾಗ ಶತ್ರುಗಳು ಬಂದು ಅವ್ನಿಗೆ ಏನ್ ಮಾಡಿದ್ರು, ಅಡ್ಡಿಪಡಿಸಿದ್ರು ಅಂತಾಗೆ. ಸೊಲೊಮೋನನು ಮೋರಿಯಾ ಬೆಟ್ಟವನ್ನು ಹಿಡ್ಕೊಳಕ್ ಹೋದಾಗ ಶತ್ರು ಬಂದ್ರು ಅಂತ ಅಲ್ಲ ಬೈಬಲ್ ಹೇಳೋದು, ಯಾರು ಬಂದ್ರು ಅಂದ್ರೆ ಪರಿಸ್ಥಿತಿಗಳು ಅವನಿಗೆ ಎದುರಾಗಿ ಬಂತು ಎಂಬುದಾಗಿ. ಶತ್ರುಗಳು, ಯಾಕಂದ್ರೆ ಸೊಲೊಮೋನನು ಆಳ್ವಿಕೆ ಮಾಡಂತ ಕಾಲದಲ್ಲಿ ಶತ್ರುವಿನ ಕಾಟನೇ ಇಲ್ಲ ಅಂತ ಬೈಬಲ್ ಬರುತ್ತೆ. ಅವನ ಸಾಮ್ರಾಜ್ಯದಲ್ಲಿ ಸಮಾಧಾನ ನೀತಿ ಅವನಿದ್ದಂತ ಕಾಲಘಟ್ಟದಲ್ಲಿ ಸಮಾಧಾನ ಪೂರ್ತಿಯಾಗಿತ್ತು ಎಂಬುದಾಗಿ. ಅಲ್ಲಿ ಶತ್ರುವಿನ ಆಳ್ವಿಕೆ ಇಲ್ಲ. ಅಲ್ಲೆಲೂಯಾ. ನಾವು ಏನ್ ಮಾಡ್ಬೇಕಂತಂದ್ರೆ ಶತ್ರುವನ್ನ ಮೊದಲು ಜಯಿಸುವಾಗ, ದಾವೀದನ ರೀತಿಯಲ್ಲಿ ಶತ್ರುವನ್ನ ಮೊದಲು ಜಯಿಸುವಾಗ ಪರಿಸ್ಥಿತಿನ ಜಯಿಸಲಿಕ್ಕೆ, ಪರಿಸ್ಥಿತಿಗಳನ್ನ ತಿರುಗಿಸಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಅದಕ್ಕೆ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ, ದಾವೀದನ ರೀತಿಯಲ್ಲಿ ಮೊದಲು ನೀನ್ ಏನ್ ಮಾಡು, ಶತ್ರುವನ್ನ ಜಯಿಸು, ಪರಿಸ್ಥಿತಿ ನನಗೆ ಗೊತ್ತಿದೆ, ನಾನು ಯಾವ ರೀತಿಯಾಗಿ ಸರಿ ಮಾಡ್ಬೇಕು ಬಗ್ಗೆ. ಆ ಒಂದು ಸೊಲೊಮೋನನ ಎಬ್ಬಿಸಿ ಆ ಒಂದು ಸ್ಥಳವನ್ನ ಕೈವಶ ಮಾಡ್ಕೊಳ್ಳುವಾಗ ದೇವರು ಏನ್ ಮಾಡ್ತಾರೆ, ಪರಿಸ್ಥಿತಿಗಳು ಅವನಿಗೆ ವಿರುದ್ಧವಾಗಿ ಬಂದು ಆ ಪರಿಸ್ಥಿತಿಗಳನ್ನ ಯಾವ ರೀತಿಯಾಗಿ ಸರಿ ಮಾಡ್ಬೇಕು, ಯಾವ ರೀತಿಯಾಗಿ ತಿರುಗಿಸ್ಬೇಕೆಂಬುದಾಗಿ ದೇವರಿಗೆ ಗೊತ್ತು. ಅದನ್ನ ತಿರುಗಿಸಿ ಅವನಿಗೆ ಅದು ಕೈವಶವಾಗುವಾಗೆ